ರೂಪಂ ವೇದ ಚಂದ್ರಮಾಪಾಂ ಯುಗಾದಿ ಹಬ್ಬ ಪ್ರಾರಂಭ ಆಗಿದೆ. ಯುಗಾದಿ ಹಬ್ಬದ ಏನು ಗವಿಗಂಗಾಧರೇಶ್ವರ ದರ್ಶನ ಮಾಡಿ ಆಶೀರ್ವಾದ ಪಡೆದು ಬಂದಿದ್ದೀನಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಿ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ನಮ್ಮ ರೈತರು ಚೆನ್ನಾಗಿರಬೇಕು, ಎಲ್ಲ ಭಕ್ತರು ಚೆನ್ನಾಗಿರಬೇಕು ಅಂತೇಳಿ ನಾನು ಆಶಿಸಿ ಇವತ್ತೇನು ನಮ್ಮ ಮಾಧ್ಯಮ ಮಿತ್ರರು ಗವಿಗಂಗಾಧರೇಶ್ವರ ಸನ್ನಿಧಿನಲ್ಲಿ ಒಂದು ನಮ್ಮ ಸಂದರ್ಶನ ಕೇಳಿದರೆ ನಿಮ್ಮ ಕುಟುಂಬಕ್ಕೆ ನಿಮಗೆ ಭಗವಂತ ಗವಿಗಂಗಾಧರೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಏನು ಯುಗಾದಿ ಸ್ಟಾರ್ಟ್ ಆಗಿದೆ. ಇವತ್ತು ಯುಗಾದಿ ಫಲ ಎಲ್ಲ ನೂತನ ಸಂವತ್ಸರದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಎಲ್ಲ ರಾಜ್ಯ ರಾಷ್ಟ್ರ ಎಲ್ಲ ಸೌಖ್ಯದಿಂದ ಇದ್ದು ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು. ಅದ್ರ ಜೊತೆಗೆ ಬೆಂಗಳೂರು ನಗರನೂ ಸಹ ಸ್ವಚ್ಛವಾಗಿರಬೇಕು ಅಂತ ಹೇಳ್ತೀನಿ. ಅದೇನು ನೋಡಿ, ಅದೆಲ್ಲ ದೇವರಿಗೆ ಬಿಡ್ತೀನಿ. ಗವಿಗಂಗಾಧರೇಶ್ವರಿಗೆ ಕಾಲವೇ ನಿರ್ಧರಿಸುತ್ತೆ. ಇದೆಲ್ಲ ಏನೇನಿದೆ ಇದನ್ನೆಲ್ಲ ಇವತ್ತೇನು ಹೇಳಲ್ಲ. ಟೈಮ್ ಬಂದಾಗ ಏನಿದೆ ರಾಜ್ಯದಲ್ಲಿ ನಡೀತಾ ಇದೆ ಅದನ್ನು ಕಾಲ ಬಂದಾಗ ಹೇಳ್ತೀನಿ. ಎಲ್ಲ ಆಚೆ ಹೊರಗಡೆ ಬರ್ತೀರಿ ಸರ್? ಅದೆಲ್ಲ ನಾನು ಈಗೇನು ಹೇಳಲ್ಲ. ಗಂಗಾಧರೇಶ್ವರಿಗೆ ಬಿಟ್ಟಿದ್ದೀನಿ. ಒಳ್ಳೆಯದು ಕೆಟ್ಟದ್ದೆಲ್ಲ ಕಾಲ ಬಂದಾಗ ಏನು ಹೇಳಬೇಕು ಅದೆಲ್ಲ ಹೇಳ್ತೀನಿ. ಪ್ರತಿ ವರ್ಷ ಬರ್ತೀರಾ ಸರ್? ಪ್ರತಿ ವರ್ಷವೂ ಬರ್ತೀನಿ. ಶಿವರಾತ್ರಿಲೂ ಬರ್ತೀನಿ, ಯುಗಾದಿಲೂ ಬರ್ತೀನಿ. ಗುರುವಾರ ಸೋಮವಾರ ಬೆಂಗಳೂರಲ್ಲಿದ್ದರೆ ಬರ್ತೀನಿ. ತಮಗೆಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.